ಆಂಜನೇಯನ ಭಕ್ತರಿಗೆ ಮುಸ್ಲಿಮರಿಂದ ಅನ್ನ ಸಂತರ್ಪಣೆ ಮಾರುತಿ ಪೂಜಾ ಕೈಂಕರ್ಯಗಳಲ್ಲಿ ಇದೀಗ ಮುಸ್ಲಿಮರಿಂದ ಅನ್ನ ಸಂತರ್ಪಣೆ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಿಂದೂ ಮುಸ್ಲಿಂ ಬಾಯಿ ಮಾಡಿದ ಹನುಮಂತ. ಆಂಜನೇಯನ ಭಕ್ತರಿಗೆ ಮುಸ್ಲಿಮರಿಂದ ಅನ್ನ ಸಂತರ್ಪಣೆ. ಮಾರುತಿ ಪೂಜಾ ಕೈಂಕರ್ಯಗಳಲ್ಲಿ ಮುಸ್ಲಿಮರು ಭಾಗಿ. ಹಿಂದೂ ಮುಸ್ಲಿಂ ಬಾಯಿ ಮಾಡಿದ ಹನುಮಂತ. ಇದು ಭಾವ್ಯತೆ ಸಾರುವ ವಾಯುಪುತ್ರನ ರಿಯಲ್ ಸ್ಟೋರಿ. ಹೊಸಕೋಟೆಯಲ್ಲಿದ್ದಾನೆ ಭಾವೈಕ್ಯತೆ ಸಾರುವ ಆಂಜನೇಯ. ಈ ಮುತ್ಸಂದ್ರ ಗ್ರಾಮದಲ್ಲಿರುವಂತಹ ಆಂಜನೇಯ ಸ್ವಾಮಿ ದೇಗುಲ 2,000ಕ್ಕೂ ಅಧಿಕ ಭಕ್ತರಿಗೆ ಮುಸ್ಲಿಮರಿಂದ ಅನ್ನ ಸಂತರ್ಪಣೆ. ಜೀರ್ಣೋದ್ಧಾರದ ಪ್ರಮುಖ ದೇಗುಲದಲ್ಲಿ ಅನ್ನ ಸಂತರ್ಪಣೆ. ಸ್ವತಃ ಪ್ರಸಾದ ರೆಡಿ ಮಾಡಿ ಬಡಿಸಿದ ಮುಸ್ಲಿಂ ಬಾಂಧವರು. ಧಾರ್ಮಿಕ ಹಬ್ಬಗಳನ್ನು ಒಟ್ಟಾಗಿ ಮಾಡುವ ಗ್ರಾಮಸ್ಥರು. ಪರಸ್ಪರ ಹಬ್ಬಗಳಲ್ಲಿ ಭಾಗಿಯಾಗುವ ಹಿಂದೂ ಮತ್ತು ಮುಸ್ಲಿಮರು. ಆಂಜನೇಯನ ಭಕ್ತರಿಗೆ ಮುಸ್ಲಿಮರಿಂದ ಅನ್ನ ಸಂತರ್ಪಣೆ ನಿಜಕ್ಕೂ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ನಡೀತಾ ಇದ್ದಂಥ ಗಲಾಟೆಗಳನ್ನು ನಾವು ಗಮನಿಸಿದ್ವಿ. ಅಂಥದ್ರಲ್ಲಿ ಹೀಗೂ ಕೂಡ ಇರಬಹುದು, ಹಿಂದೂ ಮತ್ತು ಮುಸ್ಲಿಂ ಇಷ್ಟೊಂದು ಭಾವೈಕ್ಯತೆಯಿಂದ ಇರಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದೆ ನೋಡಿ ಈ ಒಂದು ಘಟನೆ. ನಾನು ಹಿಂದೂ, ನಾನು ಮುಸ್ಲಿಮು, ನಾನು ಅಲ್ಲಾ, ಈಶ್ವರ, ಕ್ರೈಸ್ತ ಎಲ್ಲರೂ ಕೂಡ ಒಂದೇ ಅಂತ ಹೇಳ್ತಾರೆ. ಆ ರೀತಿಯಾಗಿ ಇಲ್ಲಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಮುಸ್ಲಿಮರೇ ಅನ್ನ ಸಂತರ್ಪಣೆ ಮಾಡಿ ಭಕ್ತಾದಿಗಳಿಗೆ ಬಡಿಸಿರುವಂಥದ್ದು, ಆಂಜನೇಯ ಸ್ವಾಮಿ ಹತ್ರ ಹೋಗಿ ನೋಡಿ ಪೂಜೆಯನ್ನು ಸಲ್ಲಿಸುವಂಥದ್ದು, ಹೋಗಿ ಅಲ್ಲಿ ನಿಂತ್ಕೊಂಡು ಕೈ ಮುಗಿಯುವಂಥದ್ದು ಹೀಗಿರಬೇಕು ಆ್ಯಕ್ಚುಲಿ ನಮ್ಮ ದೇಶದಲ್ಲಿ. ಯಾಕಂದ್ರೆ ಇಡೀ ನಮ್ಮ ದೇಶನೇ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಅಂತ ಅಂದ್ರೆ ಜಾತ್ಯತೀತ ದೇಶ ಅಂತ ಹೇಳ್ತೀವಿ. ಎಲ್ರಿಗೂ ಕೂಡ ಅವಕಾಶ ಇದೆ ಅಂತ ಅಂದಾಗ ನಾವು ಯಾಕೆ ಹೊಡೆದಾಡ್ಕೊಂಡು ಸಾಯ್ಬೇಕು? ಎಲ್ರೂ ಕೂಡ ಒಂದೇ ಅಲ್ವಾ? ಯಾವ ಜಾತಿ ಧರ್ಮ ಯಾವ ತಗೊಂಡು ಏನು ಮಾಡೋದು? ಎಲ್ಲರೂ ಕೂಡ ಒಟ್ಟಾಗಿ ಈ ರೀತಿಯಾಗಿ ನಡೆಸಿರುವಂಥ ಕಾರ್ಯಕ್ರಮ. ಇದು ಸಹಾಯ ಅನ್ನೋದು ನಾವು ಮಾಡೋವಂಥದ್ದಲ್ಲ. ಸಹಾಯ ಅಂತ ಏನು ನಾವು ಮಾಡ್ತಾ ಇಲ್ಲ. ಇದು ನಾವಿರೋ ಪೂರ್ವಜಕರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೋ ಅದನ್ನು ನೋಡಿ ನಾವು ಕಲ್ತ್ಕೊಂಡು ಬಂದು ಇವತ್ತಿನ ದಿವಸ ಈ ಥರ ನಾವು ಒಟ್ಟಾಗಿ ಸೇರಿ ನಾವು ಈ ಕೆಲಸಗಳು ಮಾಡ್ತಾ ಇರೋವಂಥದ್ದು. ಇದರಲ್ಲಿ ಸಹಾಯ ಆಗಲಿ ಇನ್ನೊಂದಾಗಲಿ ಆ ಥರ ಯಾವುದೂ ನಾವು ಇದು ಮಾಡ್ತಾ ಇಲ್ಲ. ಇದು ಮುಂದೆ ಇದನ್ನು ನಾವು ಇನ್ನೂ ಬೆಳೆಸ್ಕೊಂಡು ಹೋಗಲಿ, ಅಥವಾ ಇನ್ನೂ ಇದನ್ನು ನೋಡಿ ಚಿಕ್ಕ ಹುಡುಗರಾಗಲಿ ಅವರು ಕಲ್ತ್ಕೊಂಡು ಇದನ್ನು ಬರೀ ಜಾತಿ ಅದೇನೋ ಧರ್ಮ ಏನೇನಿದೆಯೋ ಅಂಥದ್ದನ್ನು ಬರೀ ಒಂದು ಯಾವುದೋ ಒಂದು ಫಾರ್ಮ್ ಫಿಲಪ್ ಮಾಡೋಕ್ಕೆ ಮಾತ್ರ ಅದು ಸೀಮಿತ ಇಟ್ಕೊಳ್ಳಿ. ಅದನ್ನು ಜಾತಿ ಬರೆಯೋದು ಹಿಂದೂ ಮುಸ್ಲಿಂ ಅನ್ನೋದು ಬರೀ ಆ ಫಾರ್ಮ್ಗೋಸ್ಕರ ಅಲ್ಲಿ ಬರೀಲೇಬೇಕನ್ನೋ ಉದ್ದೇಶದಿಂದ ಮಾತ್ರ ಇಟ್ಕೊಂಡು, ಇನ್ನು ಮಿಕ್ಕಿದ್ದೆಲ್ಲ ಏನಿದ್ರು ಎಲ್ಲ ಒಂದೇ, ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಬಾಯಿ ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ಯಾವತ್ತೂ ಮರಿದಿರ ಒಂದು ಮಾತನ್ನು ನಾವು ನಡ್ಕೊಂಡು ಹೋದರೆ ನಮ್ಗೆ ಯಾವತ್ತೂ ಯಾವುದೇ ತೊಂದರೆ ಆಗೋದಿಲ್ಲ. ನಾವು ಮೊನ್ನೆ ಒಂದು 3 ತಿಂಗಳು ಮುಂಚೆ ಮಸೀದಿ ಕಟ್ಟಿದ್ವಿ. ಅಂದರೆ ಮಸೀದಿ ಹತ್ರ ಒಂದು ಶೆಡ್ ಹಾಕಿದ್ವಿ. ಅವಾಗ ಇದೇ ಥರ ಎಲ್ಲ ಸಮುದಾಯದವರು ಸೇರಿ ಮಾಡಿದ್ದು ನಾವು. ಅವತ್ತು ನಾವು ಒಬ್ಬರೇ ಮಾಡಿಲ್ಲ. ಅವಾಗ ಎಲ್ಲರೂ ನಾವೊಂದು 50% ಇದ್ದರೆ ಇನ್ನು 50% ಅವ್ರು ಬಂದು ನಮ್ಗೆ ಗೈಡ್ ಮಾಡಿದ್ದಾರೆ. ಏನು ಯಾವ ಥರ ಕಟ್ಟಬೇಕು, ಈ ಥರ ಫೌಂಡೇಶನ್ ಹಾಕಬೇಕು, ಈ ಥರ ಮಾಡಿದರೆ ಚೆನ್ನಾಗಿ ಕಟ್ಬೋದು ಅಂತೇಳಿ ಅವ್ರು ನಮ್ಮ ಜೊತೆ ಇದ್ದು 3 ತಿಂಗಳು ಅವ್ರು ನಮ್ಮ ಜೊತೆ ರಂಜಾನ್ ಹಬ್ಬದಲ್ಲಿ ನಾವು ಅದು ಕಟ್ಟಿದ್ದು ತಿಂಗಳಲ್ಲಿ. ಸರ್, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಂಬಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಈ ಮುತ್ಸಂದ್ರ ಗ್ರಾಮ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡು 29 ದಿನಗಳಾಗಿದೆ. ಇದು 41 ದಿನಗಳವರೆಗೆ ನಡೆಯುವಂಥ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೇವೆ. ಈ 29ನೇ ದಿನ ಇವತ್ತು ಏನು ನಡೀತಾ ಇದೆ, ಇದೇ ಪ್ರತಿದಿನ 29ನೇ ದಿನ ಪ್ರತಿದಿನವೂ ಭೋಜನದ ವ್ಯವಸ್ಥೆ ಮತ್ತು ಅನ್ನದಾಸೋಹ ಎಲ್ಲ ನಡ್ಸ್ಕೊಂಡ್ಬರ್ತಾಯಿದೆ. ಪೂಜೆಗಳು ಪುನಸ್ಕಾರ ಎಲ್ಲ ತುಂಬ ಸೊಗಸಾಗಿ ಪಕ್ಷ ಭೇದ ಎಲ್ಲವನ್ನು ಮರೆತು ನಾವು ನೀವು ಅಥವಾ ಬೇರೆಯವರು ಅನ್ನೋದು ಭೇದ ಭಾವನೆ ಎಲ್ಲವನ್ನು ಬಿಟ್ಟು ಇವತ್ತು ನಮ್ಮೂರಿನಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ನಡೆದಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ಒಟ್ಟಾಗಿ ಹೇಳೋದಾದರೆ ನಮ್ಮ ದೇಶದಲ್ಲಿ ಏನು ವಿಶೇಷತೆ ಇದೆ, ಅನೇಕ ಭಾಷೆಗಳಿದೆ, ಅನೇಕ ಜಾತಿಗಳಿದೆ, ಅನೇಕ ಭೇದ ಭಾವಗಳಿದೆ, ನಂಬಿಕೆಗಳಿದೆ ಮತ್ತು ಆಚಾರ ವಿಚಾರಗಳಿದೆ.
ಇವುಗಳ ಮಧ್ಯದಲ್ಲಿ ವಿಶೇಷ ಅನೇಕತೆಯಲ್ಲಿ ಏಕತೆ ಕಾಣುವಂಥ ಒಂದು ನಿಟ್ಟಲ್ಲಿ ಇವತ್ತು ನಮ್ಮ ಮುಸ್ಸಂದ್ರ ಗ್ರಾಮದಲ್ಲಿ ಕಾಣ್ತೀವಿ. ಅದು ಹೇಗೆ ಅಂದರೆ ಇವತ್ತು ಹಿಂದೂಗಳ ದೇವಸ್ಥಾನ ನಾವೇನು ಇವತ್ತು ಪ್ರತಿಷ್ಠಾಪನೆಗೊಂಡು ಇವತ್ತು ಒಂದು ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಸಾವಿರ ಜನ ಪ್ರತಿದಿನ ಊಟ ಮಾಡ್ತಾರೆ, ದಾಸೋಹ ನಡೀತಾ ಇದೆ. ಇವತ್ತು ವಿಶೇಷವಾಗಿ 1500ರಿಂದ 2000 ಜನ ದಾಸೋಹವನ್ನು ಮಾಡಿರುವಂಥವ್ರು ನಮ್ಮ ಮುಸ್ಲಿಂ ಬಾಂಧವರು. ಇವತ್ತು ಏನು ಹೇಳಬೇಕಂದ್ರೆ ಸೂಲಬೆಲೆ ಹೋಬಳಿನಲ್ಲಿ ಇವತ್ತು ಅತಿ ಹೆಚ್ಚಾಗಿ ಸೂಲಬೆಲೆ ಹೋಬಳಿ ಬಿಟ್ಟರೆ ಹೆಚ್ಚಾಗಿ ಮುಸ್ಲಿಂ ಬಾಂಧವರು ಇರುವಂಥ ಗ್ರಾಮ ಅಂದರೆ ಈ ಮುಸ್ಸಂದ್ರ ಗ್ರಾಮ. ಇವತ್ತು ಅವರೇ ಪೂಜೆ ಮಾಡಿಸಿ ಇವತ್ತು ಇಷ್ಟು ಜನ ಏನು ಇವತ್ತು ನಾವು ಕ್ಲೌಡ್ ನೋಡ್ತಾ ಇದ್ದೀವಿ, ಇದು 1500ರಿಂದ 2000 ಜನವರೆಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಿರೋಂಥವ್ರು. ಇವತ್ತು ನಾವು ಅವರು ಇದನ್ನು ನೋಡಿದಾಗ ನಾವು ಅಥವಾ ಹಿಂದೂ ಮತ್ತು ಮುಸ್ಲಿಂ ಅಂತ ಭೇದ ಭಾವ ಇಲ್ಲದೆ ಇಷ್ಟು ಚೆನ್ನಾಗಿ ಒಂದು ಸಹೋದರತ್ವವನ್ನು ಬೆಳೆಸ್ಕೊಂಡು ಒಂದು ಭಾವ ಐಕ್ಯತೆಯಾಗಿ ಬೆಳೀತಿದ್ದೀವಿ ಅಂತಂದ್ರೆ ಇದು ತುಂಬ ಸಂತೋಷದ ವಿಷಯ. ಸರ್, ನಾವು ಹಿಂದೂ ಮುಸ್ಲಿಮರು ಬಾಯಿಂದ ಅವತ್ತಿಂದ ಇದ್ದೀರಿ. ನನಗೆ 36 ವರ್ಷದಿಂದ ನಾವು ಹಿಂದೂ ಮುಸ್ಲಿಮರು ಬಾಯ್ತಾರೆ ಇದ್ದಾರೆ. ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀರಿ. ಎಲ್ಲ ಫಂಕ್ಷನ್ಗಳು ಅವರು ನಾವು ಅಟೆಂಡ್ ಮಾಡ್ಕೊಂಡು ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎಷ್ಟು ವರ್ಷದಿಂದ ನನಗೆ 36 ವರ್ಷ ಸರ್. 36 ವರ್ಷದಿಂದ ನಾನು ಬುದ್ಧಿ ಬಂದಾಗಿಂದನೂ ಇದೇ ಥರ ನಡೀತಾ ಇದೆ ಸರ್. ಯಾಕಂತಂದರೆ ನಮ್ಮೂರಲ್ಲಿ ಒಗ್ಗಟ್ಟಿದೆ ಸರ್. ಹಿಂದೂ ಮುಸ್ಲಿಮ್ನ ಯಾರು ಬಿಟ್ಕೊಡಲ್ಲ. ಅದಕ್ಕೆ ಎಲ್ಲರೂ ಸಹಜವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ನಾವು ಇರೋ ಗಂಟೆ ಇದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಸರ್. ಊಟದ ವ್ಯವಸ್ಥೆ ನಮ್ಮಣ್ಣ ಜಾಕೀರ್ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸೇರಿ ಮಾಡಿರೋದು ಸರ್. ಊಟದಲ್ಲಿ ಚಂಪಾಕಲಿ ಇದೆ, ಆಮೇಲೆ ರುಮಾಲಿ ರೋಟಿ ಇದೆ, ರಾಗಿ ದೋಸೆ ಇದೆ, ಆಮೇಲೆ ಅನ್ನ ಇದೆ, ಪಲಾವ್ ಇದೆ, ಮಶ್ರೂಮ್ ಬಿರಿಯಾನಿ ಇದೆ. ಈ ಥರ ಎಲ್ಲ ಮಾಡಿದ್ದೀನಿ ಸರ್.